ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಖುಷಿಯಾಗಿದ್ದೀರಾ. ಹಾಗೆ ಇವತ್ತು ನಾನು ನಿಮಗೆ ಈ ವ್ಲಾಗಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ನೈಲ್ ನೋಡಿ ಗೊತ್ತಿರುತ್ತೆ. ಇಟ್ಸ್ ಮೈ ಫಸ್ಟ್ ಫ್ಲೈಟ್ ವ್ಲಾಗ್. ಸರಿ, ಹಾಗಿದ್ರೆ ಇನ್ಯಾಕೆ ತಡ? ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವೈಬ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಅರ್ಲಿ ಮಾರ್ನಿಂಗ್ 6:30. ನಾವು ಹೊರಟದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರು. ಹೀಗಿತ್ತು ನಮ್ಮ ಜರ್ನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಿ ಯು ಸೂನ್ ಅಂತ ಹೇಳಿ ನಾವು ಹೊರಟಿದ್ದಾಯಿತು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಡೆಸ್ಟಿನೇಷನ್ನ ರೀಚ್ ಆಗ್ತಾ ಇದ್ದೀನಿ ಅಂತ ಕಂಪ್ಲೀಟ್ ವ್ಲಾಗ್ನ ನೀವೇ ನೋಡಿ. ಹಾಗೆ ಇನ್ನಷ್ಟು ವ್ಲಾಗ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನಾವು ಚೆಕ್ ಇನ್ ಆಗ್ತಾ ಇದ್ದೀವಿ. ಸೊ ಚೆಕ್ ಇನ್ ಸೆಕ್ಷನ್ ಮುಗಿದ್ಮೇಲೆ ಇಮಿಗ್ರೇಷನ್ ಇರುತ್ತೆ. ಸೊ ಇಮಿಗ್ರೇಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ನಾವೀಗ ಸೆಕ್ಯೂರಿಟಿ ಚೆಕ್ ಕಡೆ ಹೋಗ್ತಾ ಇದ್ದೀವಿ. ಸೆಕ್ಯೂರಿಟಿ ಚೆಕ್ಕಲ್ಲಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಸೆಕ್ಯೂರಿಟಿ ಚೆಕ್ ಮಾಡುವಾಗ ಮೊಬೈಲ್ನ ತೊಗೊಂಡಿರ್ತಾರೆ. ಸೊ ಅದಾದಮೇಲೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬೋರ್ಡಿಂಗ್ ಗೇಟ್ಸ್ ಕಡೆ ಹೊಡೋ ಟೈಮಲ್ಲಿ ನಾನು ವ್ಲಾಗ್ನ ಮಾಡಿದ್ದೀನಿ. ಪ್ರತಿ ಸಾರಿ ಏರ್ಪೋರ್ಟ್ನ ಈಚೆಯಿಂದ ನೋಡ್ಕೊಂಡು ಹೋಗಿರೋದಕ್ಕೂ ಈ ಸಾರಿ ಇಮಿಗ್ರೇಷನ್ ಚೆಕ್, ಸೆಕ್ಯೂರಿಟಿ ಚೆಕ್ನ ಕಂಪ್ಲೀಟ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರೋದಕ್ಕೂ ಡಿಫ್ರೆಂಟ್ ಫೀಲಿಂಗ್ ಇದೆ. ಹಾಗೆ ಬೋರ್ಡಿಂಗ್ ಗೇಟ್ಸ್ ಕಡೆಗೆ ಹೋಗ್ತಾ ಇದ್ದೀವಿ ಈಗ. ಹೊಸ ಜರ್ನಿ, ಹೊಸ ಕನಸು, ಹೊಸ ದಿನಗಳು. ಎಕ್ಸೈಟ್ಮೆಂಟ್ ಎಷ್ಟಿದೆಯೋ ಹಾಗೆ ಮನಸ್ಸಲ್ಲಿ ಅಷ್ಟೇ ಭಯ ಕೂಡ ಇದೆ, ಬಿಕಾಸ್ ಫ್ಲೈಟ್ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ನನ್ನ ಈ ಹೊಸ ಜರ್ನಿಗೆ ನಿಮ್ಮ ಎಲ್ಲರ ಆಶೀರ್ವಾದ ಹಾಗೂ ಆರೈಕೆ ಇರುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಇದು ಫ್ಲೈಟ್ ಒಳಗಡೆ ಎಂಟ್ರಿ ಆಗಿದ್ದು. ನಾವು ಎಂಟ್ರಿ ಆದಮೇಲೆ ಆಲ್ರೆಡಿ 4:30 ಎದ್ದು ರೆಡಿಯಾಗಿ ಬಂದಿದ್ದರಿಂದ ನನಗಂತೂ ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇತ್ತು. ಸೊ ಐ ವಾಸ್ ವೆಯ್ಟಿಂಗ್ ಫಾರ್ ದ ಫುಡ್ ಅಂತಲೇ ಹೇಳ್ಬೋದು. ಇದು ನಾನು ಎಲ್ಲೂ ಕಟ್ ಮಾಡಿಲ್ಲ, ಬಿಕಾಸ್ ತುಂಬ ಜನಕ್ಕೆ ಆ ಕ್ಯೂರಿಯಾಸಿಟಿ ಇರುತ್ತೆ. ಫ್ಲೈಟ್ ಹೇಗೆ ಟೇಕ್ ಆಫ್ ಆಗುತ್ತೆ, ಎಷ್ಟು ಟೈಮ್ ತೊಗೊಳುತ್ತೆ. ಸೊ ಅದನ್ನು ರಿಯಲಿಸ್ಟಿಕ್ ಆಗಿ ತೋರಿಸೋಣ ಅನ್ನೋದು ನನ್ನ ಮೈಂಡ್ಸೆಟ್ ಆಗಿದ್ದರಿಂದ ಸೊ ಎಲ್ಲೂ ನಾನು ಸ್ಪೀಡ್ ಮಾಡೋದಾಗಿರಲಿ ಅಥವಾ 1x 2x ಅಲ್ಲಿ ಏನೂ ಮಾಡಿಲ್ಲ. ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ನಿಮಗೆ ಫ್ಲೈಟ್ ಹೇಗೆ ಟೇಕ್ ಆಫ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಈ ಒಂದು ಕ್ಲಿಪ್ನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ.
ಸೊ ದಿಸ್ ಈಸ್ ಹೌ ಇಟ್ ವಾಸ್. ಅರ್ಲಿ ಮಾರ್ನಿಂಗ್ ಎದ್ದಿದ್ದರಿಂದ ಇಬ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು ಅಂತಲೇ ಹೇಳ್ಬೋದು. ಬಂದಿದ ತಕ್ಷಣ ಲೈಕ್ ಆಫ್ಟರ್ ಆಲ್ ದ ಲೈಕ್ ಇನ್ಸ್ಟ್ರಕ್ಷನ್ಸ್ ಅದೆಲ್ಲ ಮುಗಿದ್ಮೇಲೆ ಅವ್ರು ನಮಗೆ ಒಂದು ಸ್ಯಾಂಡ್ವಿಚ್ನ ಕೊಟ್ಟರು. ಸೊ ಲೈಕ್ ಹಸಿವಾಗಿದ್ದರಿಂದ ಅದನ್ನು ವ್ಲಾಗ್ ಮಾಡ್ಕೊಳ್ಳೋದು ಮರ್ತು ಹೋಗ್ಬಿಟ್ಟೆ. ಅದಾದಮೇಲೆ ಲೈಕ್ ಈ ಪುಟ್ಟ ಬ್ಲೂ ಬ್ಯಾಗ್ನ ಕೊಟ್ಟಿದ್ದಾರೆ. ಈ ಬ್ಲೂ ಬ್ಯಾಗಲ್ಲಿ ಏನಿದೆ, ಪೊಮೊಗ್ರಾನೇಟ್ ಜ್ಯೂಸ್, ಮಖಾನ ಆ್ಯಂಡ್ ಒಂದು ಕುಕ್ಕಿ ಇದೆ. ಸೊ ಲೈಕ್ ದಿಸ್ ಇಸ್ ಹೌ ಇಟ್ ವಾಸ್. ಈಗ ನೋಡಿ ಫ್ಲೈಟ್ ಫುಲ್ ಸ್ಕೈ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ದಿಸ್ ಇಸ್ ಲೈಕ್ ಅಬೋವ್ ದ ಸಿ. ಕೆಳಗೆ ನಿಮಗೆ ಶಿಪ್ಸ್ ಕಾಣಿಸ್ತಾ ಇರ್ಬೋದು. 1 2 3 ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಕಂಪ್ಲೀಟ್ಲಿ ಅಬೋವ್ ದ ಸಿ. ದಿಸ್ ಇಸ್ ವೇರ್ ವಿ ಆರ್ ಲೈಕ್ ನಿಯರ್ ಟು ಲ್ಯಾಂಡಿಂಗ್, ಲೈಕ್ ಸಿಂಗಪೂರ್ ಲ್ಯಾಂಡಿಂಗ್ ಇದು. ಸೊ ಇನ್ನೇನು ಒಂದು 20 ಮಿನಿಟ್ಸ್ ಇತ್ತು ಲ್ಯಾಂಡಿಂಗ್ ಆಗುವಾಗ. ಸೊ ಆಲ್ ಕ್ರೆಡಿಟ್ಸ್ ಟು ಪೈಲಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಲ್ಯಾಂಡಿಂಗ್ ಅಂತೂ ಅಮೇಝಿಂಗ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಟ್ಸ್ ಲೈಕ್ ಆ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ಚೆನ್ನಾಗಿ ಲ್ಯಾಂಡಿಂಗ್ ಮಾಡಿದ್ರು ಆ್ಯಂಡ್ ಇಟ್ ವಾಸ್ ಗುಡ್. ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ನನಗೆ ಏನು ಹೇಳಬೇಕು, ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಎಕ್ಸೈಟಿಂಗ್ ಆ್ಯಂಡ್ ಹ್ಯಾಪಿ ಅಂತಲೇ ಹೇಳ್ಬೋದು. ಈಗ ನಾವು ಸಿಂಗಪೂರ್ ಚಂಗಿ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿದ್ದೀವಿ. ಸೊ ಲೈಕ್ ದಿಸ್ ಇಸ್ ಹೌ ಇಟ್ ವಾಸ್. ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಅಂತ ಮಾಡೋದಕ್ಕಾಗಿರಲಿಲ್ಲ ಬಿಕಾಸ್ ವಿ ಹ್ಯಾಡ್ ಓನ್ಲಿ 2 hours. ಸೊ ದಿಸ್ ಇಸ್ ಹೌ ಇಟ್ ವಾಸ್. ಒಂದ್ಸರಿ ಚಂಗಿ ಏರ್ಪೋರ್ಟ್ನ ಸಪ್ ಅಂತ ನೋಡ್ಕೊಳ್ಳಿ. ಅಷ್ಟರಲ್ಲಿ ನಾನು ಸ್ವಲ್ಪ ಹಸಿವಾಗಿದೆ. ಬರ್ಗರ್ ಆ್ಯಂಡ್ ಫ್ರೈಸ್ನ ತಿನ್ಕೊಂಡ್ಬಿಡ್ತೀನಿ ಮೆಕ್ಡೊನಾಲ್ಡ್ಸಲ್ಲಿ. ಈ ಶಾಪ್ ತುಂಬಾ ಹೈಲೈಟಾಗಿ ಕಾಣಿಸ್ತಿತ್ತು, ಹಾಗಾಗಿ ಕ್ಯಾಪ್ಚರ್ ಮಾಡಬೇಕು ಅನಿಸಿ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ದಿಸ್ ಈಸ್ ಲೈಕ್ ಕ್ಯೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಚಂಗಿ ಏರ್ಪೋರ್ಟಲ್ಲಿ ಈ ಥರ ಒಂದು ಟೂರಿಸ್ಟ್ ಅಟ್ರಾಕ್ಟಿವ್ ಸ್ಪಾಟ್ನ ಮಾಡಿ ಆ್ಯಂಡ್ ಅಲ್ಲಿ ಕೆಳಗಡೆ ನಮಗೆ ಲೈಕ್ ಏನು ಸ್ಟೇಜ್ ಥರ ಇರುತ್ತೆ, ಅದ್ರ ಮೇಲೆ ನಾವು ಹತ್ಕೊಂಡು ಓಡಾಡ್ಬೋದು. ಬಟ್ ಬಾಟಮಲ್ಲಿ ವಾಟರ್ ಇರುತ್ತೆ, ವಾಟರಲ್ಲಿ ಫಿಶಸ್ ಇದೆ. ಸೊ ಲೈಕ್ ಅಕ್ವೇರಿಯಂ ಥರ ಇರುತ್ತೆ. ಮೇಲೆ ನಮಗೆ 3Dಯಲ್ಲಿ ತೋರಿಸಿದ್ದಾರೆ. ಸಿಂಗಾಪುರ್ ಏರ್ಪೋರ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಮೇಂಟೆನೆನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಅಲ್ಲಿಂದ ಆನ್ ದಿ ವೇ ಹೋಗುವಾಗ ನಮಗೆ ಬಟರ್ಫ್ಲೈ ಪಾರ್ಕ್ ಸಿಗುತ್ತೆ. ಬಟರ್ಫ್ಲೈ ಪಾರ್ಕ್ ಅಂತೂ ಗೈಸ್ ನಿಜ ಹೇಳ್ತೀನಿ, ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ, ನನಗೆ ಮೊದಲೇ ಕಲರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಅಲ್ಲಿ ಫುಲ್ ಕಲರ್ ಇತ್ತು. ಒಂದಕ್ಕಿಂತ ಒಂದು ಫ್ಲವರ್ ಚೆನ್ನಾಗಿತ್ತು. ಸೊ ಆ್ಯಂಡ್ ಲೈಕ್ ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಗರ್ಲ್ಸ್ ಅಂತೂ ನಿಜವಾಗ್ಲೂ ಇಷ್ಟಪಡ್ತೀರಾ. ಸೊ ವಿ ವರ್ ಇನ್ ಎ ಹರಿ. ಸೊ ಹಾಗಾಗಿ ನಾನು ಅಷ್ಟೊಂದು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್
ಸ್ವಲ್ಪನಾದರೂ ಕ್ಲಿಪ್ಸ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಐ ಟ್ರೈಡ್ ಮೈ ಬೆಸ್ಟ್. ಸೊ ನಾವಿದ್ದು ಟರ್ಮಿನಲ್ 2 ಆಗಿದ್ದರಿಂದ ಈಗ ನಾವು ಟರ್ಮಿನಲ್ 1ಗೆ ಹೋಗಬೇಕಾಗಿತ್ತು, ಬಿಕಾಸ್ ವಿ ಹ್ಯಾವ್ ಟು ಗೆಟ್ ದ ಫ್ಲೈಟ್. ಸೊ ಇದು ಸ್ಕೈ ಟ್ರೈನ್. ಟರ್ಮಿನಲ್ 2 ಇಂದ ಟರ್ಮಿನಲ್ 1 ಕಡೆಗೆ ನಾವು ಈಗ ಹೊರಡ್ತಾ ಇದ್ದೀವಿ. ಆ ವೇ ಹೇಗಿತ್ತು, ಟರ್ಮಿನಲ್ 2 ಟು ಟರ್ಮಿನಲ್ 1 ಹೋಗುವಾಗ ಏನೆಲ್ಲ ಕಾಣಿಸುತ್ತೆ ಅಂತ ನೀವೇ ನೋಡಿ. ಸೆಕ್ಯೂರಿಟಿ ಚೆಕ್ನ ಕಂಪ್ಲೀಟ್ ಮಾಡಿಕೊಂಡು ವಿ ವರ್ ವೆಯ್ಟಿಂಗ್ ಫಾರ್ ದ ಫ್ಲೈಟು, ಸ್ಟಾರ್ಟ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ವಿ ಗಾಟ್ ಇನ್ ಟು ಫ್ಲೈಟ್ ಒಳಗಡೆ ಬಂದಿದ್ದಾಯಿತು. ಸೊ ಸೆಟಲ್ ಆಗಿ ನಾವೀಗ ಸ್ಟಾರ್ಟೆಡ್ ವಾಚಿಂಗ್ ದ ಮೂವಿ. ಈ ಮೂವಿ ಬಂದು ಅಲಾಂಟಿ ರಾಮಚಂದ್ರುಡು. ಇದರಲ್ಲಿ ಚಿಕ್ಕ ಮಗು ಕ್ಯಾರೆಕ್ಟರ್ ಬಂದಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇಟ್ ವಾಸ್ ಸೋ ಗುಡ್. ಇಟ್ಸ್ ಅ ಬಾಂಡ್ ಬಿಟ್ವೀನ್ ಫಾದರ್ ಆ್ಯಂಡ್ ಡಾಟರ್. ಅದಾಗಿದ್ದಾದ್ಮೇಲೆ ಡಿನ್ನರ್ ತೊಗೊಬಂದು ಕೊಟ್ಟರು. ಸೊ ಡಿನ್ನರ್ ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಸೊ ಯಾವ ಫ್ಲೈಟ್ನ ಯಾವ ಟೈಮಿಂಗ್ಸಲ್ಲಿ ತೊಗೊಂಡ್ವಿ, ಈಗ ನನ್ನ ಡೆಸ್ಟಿನೇಷನ್ನ ಯಾವ ಟೈಮ್ಗೆ ರೀಚ್ ಆದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಆ್ಯಡ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ಆ್ಯಂಡ್ ವಿಲ್ ಸಿ ಯು ಸೂನ್ ಗೈಸ್. ಟೇಕ್ ಕೇರ್, ಬಾಯ್.